ಎಲ್ಲರಿಗೂ ನಮಸ್ಕಾರ. ಮೈಸೂರು ರೈಲು ನಿಲ್ದಾಣ ವಿಶ್ವಮಟ್ಟಕ್ಕೆ ಅಭಿವೃದ್ಧಿಗೊಳ್ಳಲಿದೆ. ಮೈಸೂರು ರೈಲು ನಿಲ್ದಾಣ 395.73 ಕೋಟಿ ವೆಚ್ಚದಲ್ಲಿ ವಿಶ್ವಮಟ್ಟದ ನಿಲ್ದಾಣವಾಗಿ ಅಭಿವೃದ್ಧಿ ಪಡಿಸಲಾಗುತ್ತಿದೆ. ಹೆಚ್ಚುತ್ತಿರುವ ಪ್ರಯಾಣಿಕರ ಬೇಡಿಕೆಯನ್ನು ಪೂರೈಸಲು ಹೊಸ ಪ್ರವಾಸದ ಸ್ಥಳಗಳಿಗೆ ಸಂಪರ್ಕ ಕಲ್ಪಿಸಲು ಈ ಯೋಜನೆ ರೂಪಿಸಲಾಗುತ್ತಿದೆ. ಮಹಾರಾಜರ ಆಡಳಿತದಲ್ಲಿ ಮೈಸೂರು ಸ್ಟೇಟ್ ರೈಲ್ವೆ ಅಂದರೆ ರಾಜ್ಯ ರೈಲು 1951 ಏಪ್ರಿಲ್ 14ರಂದು ಭಾರತೀಯ ರೈಲ್ವೆ ರಾಷ್ಟ್ರೀಕರಣದ ನಂತರ ಭಾರತ ಸರ್ಕಾರದ ಅಧೀನದ ದಕ್ಷಿಣ ರೈಲ್ವೆಗೆ ವಿಲೀನಗೊಂಡಿತು. 2003ರಲ್ಲಿ ಹುಬ್ಬಳ್ಳಿಯಲ್ಲಿ ನೈಋತ್ಯ ರೈಲ್ವೆ ವಲಯ ಸ್ಥಾಪನೆಯಾದಾಗ ಮೈಸೂರು ವಿಭಾಗವು ಈ ಹೊಸ ವಲಯಕ್ಕೆ ಅವಿಭಾಜ್ಯ ಅಂಗವಾಯಿತು. ಮೈಸೂರು ರೈಲು ನಿಲ್ದಾಣದಲ್ಲಿ ಒಟ್ಟು 6 ಪ್ಲಾಟ್ಫಾರ್ಮ್ ಹೊಂದಿದೆ. ರೈಲು ನಿಲ್ದಾಣದ ಜಗುಲಿ ಎಂದು ಹೇಳಲಾಗುತ್ತದೆ. ಮೈಸೂರು ರೈಲು ನಿಲ್ದಾಣ NSG2 ವರ್ಗಕ್ಕೆ ಸೇರಿದ ನಿಲ್ದಾಣ ಆಗಿದೆ. ಒಟ್ಟು 106 ರೈಲುಗಳು ಸಂಚರಿಸುತ್ತವೆ. ದೇಶದ ಪ್ರಮುಖ ನಗರಗಳಾದ ಹೊಸದೆಹಲಿ, ಮುಂಬೈ, ಪಟ್ನಾ, ಚೆನ್ನೈ, ತಿರುವನಂತಪುರಂ ಸಂಪರ್ಕ ಕಲ್ಪಿಸುತ್ತವೆ. ರೈಲು ನಿಲ್ದಾಣದಲ್ಲಿ 60,000 ಪ್ರಯಾಣಿಕರು ನಿತ್ಯ ಸಂಚಾರ ಮಾಡುತ್ತಿದ್ದಾರೆ. 25 ಲಕ್ಷ ಆದಾಯ ಬರುತ್ತದೆ. ಆಹಾರ ಮಳಿಗೆಗಳು, ಲಿಫ್ಟ್ಗಳು, ಅಂಡರ್ಪಾಸ್, ಎಸ್ಕಲೇಟರ್, ಬ್ಯಾಟರಿ ಚಾಲಿತ ವಾಹನ, ATM ಆಧುನಿಕ ಸೌಲಭ್ಯ ಹೊಂದಿದೆ. ಮೈಸೂರಿನ ರೈಲು ನಿಲ್ದಾಣ ದಿವ್ಯಾಂಗ ಜನಸ್ನೇಹಿಯೂ ಆಗಿದೆ. 3 ಹೊಸ ಪ್ಲಾಟ್ಫಾರ್ಮ್, 4 ಪಿಟ್ ಲೈನ್ ನಿರ್ಮಾಣ ಹಂತದಲ್ಲಿವೆ. ಹೊಸದಾಗಿ ಯಾವುದನ್ನು ಅಭಿವೃದ್ಧಿ ಮಾಡಿದರೂ ಜನರು ಸ್ವಚ್ಛತೆಯ ಬಗ್ಗೆ ಅರಿವು ಮಾಡಿಕೊಳ್ಳಬೇಕು. ಮೈಸೂರು ನಿಲ್ದಾಣಕ್ಕೆ ಶುಭವಾಗಲಿ.